ಹೌದು, ಬೇಕಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ, ಬರೋ ದುಡ್ಡನ್ನು ಬೇಡ ಅಂದ್ರೆ. ಹೌದು, ಅದನ್ನ 1 ಲಕ್ಷ ರೂಪಾಯಿ ವಾಪಸ್ ತಗೋತಾರ ಅವರು. 8 ಲಕ್ಷ ರೂಪಾಯಿ ಇಲ್ಲೇ ಕೊಡ್ತಾರೆ, ಅದನ್ನ ವಾಪಸ್ ಅವರೇ ತಗೋತಾರೆ. ಬೇಡ ಅಂದ್ರೆ ನೀವು ಅದ್ 1 ಲಕ್ಷ ತಗೊಳ್ಳಿ, 7 ಲಕ್ಷ ಡಿಡಿ ತಗೊಳ್ಳಿ, ಕೈಗೆ ಬಂದಿದೆ ಬೇಡ. ಆಯ್ತು ಇವ್ರೆ, ಅದೇನಿದೆಯೋ ಅದನ್ನೆಲ್ಲ ಲೆಕ್ಕಾಚಾರ ಕೊಟ್ಬಿಟ್ಟವ್ರು. ಬೇಕಾದ್ರೆ ತಗೊಳ್ಳಿ, ಸಾಕಾರ ಬಿಟ್ಬೋಣ. ಇನ್ನೊಂದು 10 ವರ್ಷ ಅಪೀಲ್ ಪೆಂಡಿಂಗ್ ಇರ್ಲಿ, ನಮ್ಗೇನ ಬೇಕಾಗಿದೆ. ಆಯ್ತು ರೆಡ್ಡಿ ಅವ್ರೆ, ಒಂದ್ ನಿಮಿಷ ನೋಡಿ, ನೀವೇ ಅವ್ರ ಕಡೆ ಇದ್ದಿದ್ರೆ ಅವ್ರು ಹೇಳೋದನ್ನೆಲ್ಲ ಜನ ಅಂತ ಅನ್ಕೋತಿರೋ ಇಲ್ವೋ? ಹಾಗಾಗಿ ಅವ್ರಿಗೆ ಕನ್ಫ್ಯೂಷನ್ ಇದೆ. ವಯಸ್ಸಿನಲ್ಲಿ ಹಿರಿಯರಿದ್ದಾರೆ, ಅವ್ರಿಗೊಂದ್ ಮಾತು ಹೇಳೋಣ. ಅವ್ರು ಒಪ್ಪಿದ್ರೆ ಸಂತೋಷ, ಒಪ್ಲಿಲ್ಲ ಅಂತಂದ್ರೆ ಇನ್ನೊಬ್ಬರ ಮುಂದೆ ಅಪೀಲ್ ತೀರ್ಮಾನ ಆಗತ್ತೆ ಮೆರಿಟ್ಸ್ ಮೇಲೆ. ಆಗ್ಲಿ ಬಿಡಿ. ಇದೇನಾದ್ರು ನಮ್ಗೇನಾದ್ರು ತೊಂದರೆ ಇದೆಯಾ ಇದರಿಂದ? ಪೆಂಡೆನ್ಸ್ ಇರೋದ್ರಿಂದ ಇಲ್ಲ. ಬೇಗ ಮುಗಿದ್ರೆ ಅವ್ರ ಜೀವಿತ ಕಾಲದಲ್ಲಿ ಅವ್ರ ಹಣ ನೋಡ್ತಾರೆ, ಮಾಡ್ಲಿ ಅನ್ನೋ ಉದ್ದೇಶ. ಅವ್ರಿಗೆ ಹೇಳೋಣ. ಅಲ್ಲಿ ಸ್ನಬ್ ಮಾಡ್ಬಿಡೋದಕ್ಕಿಂತ ತಿಳಿ ಹೇಳೋದು ಒಳ್ಳೇದು. ಸ್ನಬ್ ಮಾಡ್ಬಿಟ್ರೆ ಏನನ್ಸುತ್ತೆ ಕಕ್ಷಿಗಾರಗಳಿಗೆ? ಅಯ್ಯೋ ನನ್ನ ಏನ್ ನನ್ ತೊಂದರೆ ತಾಪತ್ರ ಇತ್ತು ಅದನ್ನ ಹೇಳ್ಕೊಳ್ಳಕ್ ಕೋರ್ಟ್ನವ್ರು ಬಿಡ್ಲಿಲ್ಲ ಅಂತ ಆಗುತ್ತೆ. ವಕೀಲರನ್ನ ಹೋಗಿ ಅಲ್ಲಿ ಬೈತಾರೆ. ಯಾಕೆ ಬೇಕಪ್ಪ ಯಜಮಾನ್ರೆ? 8 ಲಕ್ಷ ರೂಪಾಯಿ ಅವತ್ತಿನ ದಿವಸ ಹೇಳಿದ್ದು ಕೂಡ ಈಗಾಗ್ಲೇ ಇರ್ತಕ್ಕಂಥ ಅಮೌಂಟ್ ಎಲ್ಲ ಸೇರಿ, ಅದು ತಮ್ಗೆ ಒಪ್ಪಿಗೆ ಇದ್ರೆ ತೆಗೆದುಕೋಬಹುದು. ಒಪ್ಪಿಗೆ ಇಲ್ವಾ ಅಷ್ಟೇಪ್ಪ, ಅದೆಲ್ಲ ಸೇರೇನೇನೆ. ಅದ್ ಬಿಟ್ಟು ಅಂತ ಅಂತಿಲ್ಲ. ಅದನ್ನೆಲ್ಲ ಸೇರಿಸಿ ಅಲ್ಲಿ 1 ಲಕ್ಷ ರೂಪಾಯಿ ಎಕ್ಸಿಕ್ಯೂಷನ್ ಕೋರ್ಟ್ ನಲ್ಲಿ ಕಡೆಗೆ ಡೆಪಾಸಿಟ್ ಇದೆ. ಅದನ್ನ ತಾವು ಕೊಟ್ಬಿಟ್ಟಿದ್ರೆ ಅದನ್ನ ಆಯ್ತು, ಅದನ್ನ ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ 2,32,000 ರೂಪಾಯಿ ದುಡ್ಡಿದೆ, ಅದನ್ನು ನೀವು ವಿಡ್ರಾ ಮಾಡ್ಕೊಳ್ಳಿ. ಇನ್ ಮಿಕ್ಕಿದ ದುಡ್ಡಿಗೆ ಡಿಡಿ ತಂದಿದ್ದಾರೆ. ತಮ್ಗೆ ಒಪ್ಪಿಗೆ ಇದ್ರೆ ಇವತ್ತು ಕೊಡ್ತಾರೆ, ಬೇಡದೆ ಹೋದ್ರೆ ಕೇಸ್ ನಡೀತಾ ಇರುತ್ತೆ. ಯಾವತ್ ನಡೆಯುತ್ತೆ, ಮುಗಿಸ್ಕೊಂಡ್ ಬಿಡೋಣ ಅಷ್ಟೇನೆ. ನೋಡಿ, ಅವ್ರ ಹತ್ರ ಮಾಡಿದಾರೆ, ಎಲ್ಲ ಬರೆದು ಹಾಕಿದ್ದಾರೆ. ಅದನ್ನ ಬರೆದು ತಾವು ಒಂದ್ಸತಿ ಓದ್ಕೊಂಡು ಸಹಿ ಹಾಕಿ. ಬಲವಂತ ಯಾವುದು ಇಲ್ಲ, ಗೊತ್ತಾಯ್ತಲ್ಲ? ತಾವು ಇನ್ನೆಷ್ಟ್ ಸತಿ ಅಲಿತೀರಪ್ಪ? ವಯಸ್ಸು ಮುಂದಕ್ಕೆ ಹೋಗುತ್ತೆ ಹೊರತು ಹಿಂದಿಂದಕ್ಕೆ ಬರೋದಿಲ್ಲ. ಆ ಕಾರಣದಿಂದ ಅವತ್ತು ತಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪನ್ನೆಲ್ಲ ನೋಡಿ ನಿಷ್ಕರ್ಷೆ ಮಾಡಿ ಒಪ್ಕೊಂಡಿದ್ದೀರಿ. ಇವತ್ತು ಮುಗಿಸೋಣ. ಆಯ್ತು, ತಮ್ಮ ಕನ್ಫ್ಯೂಷನ್ ಕರೆಕ್ಟ್ ಆಗಿದೆ. ತಮ್ಮ ಕನ್ಫ್ಯೂಷನ್ ಬಗ್ಗೆ ಯಾರಿಗಾರು ಡೌಟ್ ಬರೋದು ಸಹಜ, ಬಂದಿದೆ ನಿಮ್ಗೂನು. ಈಗ ಅದನ್ನ ತಿಳಿ ಹೇಳಿದೀವಿ, ಆ ಪ್ರಕಾರ ಮುಗಿಸ್ಬೇಡ. ಎಸ್ ಮಿಸ್ಟರ್, ಎವ್ರಿಥಿಂಗ್ ಈಸ್ ಕ್ಲಿಯರ್? ನೋ ಮೋರ್ ಕನ್ಫ್ಯೂಷನ್ಸ್? ಎಸ್, ಆಲ್ ರೈಟ್. ಆಗತ್ತೆ, ಕೆಲವು ಸಂದರ್ಭ ಹಂಗಾಗತ್ತೆ, ಏನ್ ಮಾಡಕ್ ಬರಲ್ಲ. ಅವ್ರಿಗೆ ಹೇಳಿ ಅದನ್ನ ಸಹಿ ಮಾಡಿಸ್ಕೊಳ್ಳಿ, ಬರ್ಕೊಳ್ಳಿ. ನಿಮ್ಮ ಕ್ಲೈಂಟ್ ಇದ್ದಾರಪ್ಪ. ಕೌನ್ಸಿಲ್ ಫಾರ್ ಅಪೆಲೆಂಟ್ ಪ್ರೆಸೆಂಟ್, ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ ಪ್ರೆಸೆಂಟ್. First, a compromise petition is filed under Order 23 Rule 3 CPC. First, contents of the compromise petition is read over to the respondent. First, respondent has agreed that the terms of the compromise petition depict the true terms of settlement. First, he also submits that there is no force, undue influence or coercion in reaching out the terms of the compromise. First, on behalf of the appellant, Shri Shankar Reddy has signed the Tave sign Madidara. Shri Shankar Reddy has signed the affidavit. They signed the compromise petition. Tam Kakhigar hakidara, tam client hakidara, adella bere kade idaralla avaru. And submits that appellant is agreeable for the terms of settlement, and he has instructed Shri Shankar Reddy to sign the compromise petition. First, next para. Therefore, there is no force, therefore, there is no impediment for this court to accept the compromise petition and dispose of the appeal in terms of the compromise petition. Accordingly, following order, appeal stand disposed of in terms of the compromise petition. First, in terms of the compromise petition. First, office is directed to pass a modified decree in terms of the compromise petition, appending the copy of the compromise petition as part of the decree. First, next para. In pursuance of the compromise petition, DD, the demand draft in a sum of rupees 4,38,000 rupees is tendered by the counsel for appellant to the respondent, and the same is acknowledged by signing in the order sheet. First, amount in deposit in a sum of rupees 2,32,000 is 2,62,000 is ordered to be returned to the respondent. Adena idralli ittidira
ಸುಮ್ನೆ ಹಂಗೆ ಇದೆ ನೋಡಿ, ಅದೇನೋ ಜನರಲ್ ಆರ್ಡರ್ ಏನೋ ಆಗಿರುತ್ತೆ. ಆರ್ಡರ್ ಶೀಟ್ ತೆಗಮ್ಮ. ಜನರಲ್ ಆರ್ಡರ್ ನಾವೆಲ್ಲ ಡೆಪಾಸಿಟ್ ಇಡ್ಸಿದ್ವಿ, ಇದ್ರೆ ವಿತ್ ಅಕ್ರೂಡ್ ಇಂಟ್ರೆಸ್ಟ್. Amount is ordered to be withdrawn by the respondent under due identification. Yes. Okay. Refund of court fees, permissible refund of court fees allowed. ಹಿಂಗೆಲ್ಲ ಬೇಡ. ಏನ್ ರಾಜ್ಯ ಆಗಿತ್ತು ಅದು ಆಗ್ಬೇಕಷ್ಟೆ. ಇಷ್ಟೊತ್ತರ್ಗು ತಮ್ಗೇನ್ ಹೇಳಿದ್ನೋ ಅದು ಅವ್ರಿಗೂ ಅಪ್ಲಿಕಬಲ್ ಅಲ್ವಾ? ಅಲ್ಲಿ ಒಂದ್ ಜನರಲ್ ಆರ್ಡರ್ ಮಾಡಿಸಿದ್ವು ನಾವಿದ್ದಾಗ. ಅದೇನಾಗಿತ್ತು ಅಂದ್ರೆ ಏನಾದ್ರು ಅಮೌಂಟ್ ಡೆಪಾಸಿಟ್ ಅಲ್ಲಿ ಇತ್ತು ಅಂತಂದ್ರೆ ಅದನ್ನ ಬ್ಯಾಂಕ್ ಡೆಪಾಸಿಟ್ ಮಾಡಿ ಅಂತ. ಆತರ ಏನಾದ್ರು ಆಗಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಿತ್ತು ಅಂತ. ಏನ್ ಮಾಡೋದು? ಆಗ್ಬಿಡಿ, ಅದನ್ನ ಯಾರು ಬೇಡ ಅಂದ್ರಮ್ಮ. ಅಲ್ಲ ಆಗ್ಬಿಡಿ, ಇಷ್ಟಂಕ ಯಾಕಿದಿರಿ? ಸಹಕಾರ ಕೊಡಲ್ಲ ಅಂದ್ರೆ ಕೊಡೋದಿಲ್ಲ. 12 ವರ್ಷ 13 ವರ್ಷ ಒಂದ್ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇತ್ತು ಅಂತಂದ್ರೆ ಯಾಕೆ ಸಹಕಾರ ಕೊಡ್ತಾರೆ ಜನ? ಅಲ್ರಿ, ಒಬ್ಬ ಡಾಕ್ಟರ್ ಹತ್ರ ಹೋಗ್ತೀರಿ ತಲೆನೋವು ಅಂತ, ಅವ್ರು ಗುಳಿಗೆ ಕೊಡ್ತಾರೆ, ಸರಿ ಹೋಗಲ್ಲ. ಮುಂದಿನ ವಾರ ಹೋಗ್ತೀರಿ, ತಿರ್ಗಾ ಇನ್ನೊಂದು ಗುಳಿಗೆ ಕೊಡ್ತಾರೆ, ಸರಿ ಹೋಗಲ್ಲ. ಮುಂದಿನ ವಾರ ಹೋಗ್ತೀರಿ, ಇನ್ನೊಂದು ಸಿರಪ್ ಬರ್ಕೊಡ್ತಾರೆ, ಸರಿ ಹೋಗಲ್ಲ. ಮತ್ ತಿರ್ಗಾ ಡಾಕ್ಟರ್ ಹತ್ರ ಯಾಕೆ ಹೋಗ್ತಾರೆ? ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್ ಅಲ್ವಾ? 13 ವರ್ಷ ಆಗಿದೆ ಅಪೀಲ್ ಆಗಿ, ನೀವೇನು ಅವ್ರಿಗೆ ರಿಲೀಫ್ ಕೊಡ್ಸಿಲ್ಲ, ಯಾಕೆ ಬರ್ತಾರ ನಿಮ್ಮ ಹತ್ರ? ಏನಾಗತ್ತ ಅದಾದ್ಮೇಲೆ? ಅದನ್ನ ಈಗ್ಲೇ ಮಾಡ್ಬೋದಾಗಿತ್ತಲ್ಲ, ಇವತ್ತೇ ಅದಕ್ಕೋಸ್ಕರ ಕೇಳ್ಬೇಕಾ? ಯಾವತ್ ಬರ್ದಿದ್ದೀರಿ ತಾವ್ ಲೆಟರ್ನ? ಎಲ್ಲಿದೆ ಆ ಲೆಟ್ರು? ಅಕ್ನಾಲೆಜ್ಮೆಂಟ್ ಅಲ್ಲಿ ಬಂತಲ್ಲ, ಹಾಕ್ಬಿಡಿ. ಅದನ್ನೆಲ್ಲ ಸೇರ್ಸಿ ಒಂದು ಫೋಟೋ ಕಾಪಿ ಹಾಕಿ ಮೆಮೋ ಆಫ್ ರಿಟೈರ್ಮೆಂಟ್ ಇವತ್ತೇ ತಗೋತೀನಿ. ಸೊ ದಟ್ ಐ ವಿಲ್ ಆರ್ಡರ್ ಫಾರ್ ಕೋರ್ಟ್ ನೋಟಿಸ್. ನಾ ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ? ರಿಟೈರ್ ಆಗೋದಾದ್ರೆ ಇವತ್ತು ಮೆಮೋ ಹಾಕಿ, ಇಲ್ಲದೆ ಹೋದ್ರೆ ಮ್ಯಾಟ್ರ್ ಪೆಂಡಿಂಗ್ ಇರ್ಲಿ. ಬರ್ತೀನಿ ಅಂದ್ರೆ ಬರ್ಲಿ ಬಿಡಿ. ವಾಸವರ್ ನರಸಿಂಹಮೂರ್ತಿ, Page 19, 41. Page 20. ಹ್ಮ್